ಸಮುದ್ರ ಮಟ್ಟದಿಂದ 600 ಮೀಟರ್ ಎತ್ತರದ ಗುಡ್ಡದ ಮೇಲೆ ಕಲ್ಯಾಣಿ ಚಾಲುಕ್ಯರಿಂದ ಸ್ಥಾಪಿತವಾದ ಜಿಲ್ಲೆ ವಿಜಯಪುರ. ಕ್ರಿಸ್ತಶಕ 1724ರಿಂದ ಹೈದರಾಬಾದಿನ ನಿಜಾಮರು, ಮರಾಠ ಪೇಶ್ವೆಗಳು, ಬ್ರಿಟಿಷರು, ಸತಾರ ರಾಜರಿಂದ ಆಳ್ವಿಕೆಗೆ ಒಳಪಟ್ಟು 1956ರಲ್ಲಿ ಮೈಸೂರು ರಾಜ್ಯಕ್ಕೆ ಸೇರ್ಪಡೆ. 2013ರಲ್ಲಿ ಸ್ವತಂತ್ರವಾಗಿ ವಿಜಯಪುರ ಜಿಲ್ಲೆಯಾಗಿ ಘೋಷಣೆ. ವಿಜಯಪುರ ಜಿಲ್ಲೆಯ ವಿಶೇಷತೆಯೇ ವಿಜಯಪುರದ ಕೋಟೆ. ಭಾರತದ ಬಹಳ ದೊಡ್ಡ ಕೋಟೆಗಳಲ್ಲಿ ಒಂದಾಗಿದ್ದು, ದೀರ್ಘ ವೃತ್ತಾಕಾರದ ಈ ಕೋಟೆಯ ಪರಿಧಿಯು 6 ಮೈಲಿಗಳಿಂದಲೂ ಹೆಚ್ಚಾಗಿದೆ. ಇನ್ನು ಪ್ರೇಮಿಗಳ ಪಾಲಿನ ಸ್ವರ್ಗ, ವಿಶ್ವದ ಅದ್ಭುತಗಳಲ್ಲಿ ಒಂದಾದ ಮುಹಮ್ಮದ್ ಆದಿಲ್ ಶಾ ತನ್ನ ಪ್ರೀತಿಯ ಮಡದಿಯ ಸಾವಿನ ನಂತರ ಕಟ್ಟಿಸಿದ ಗೋಲ್ ಗುಂಬಾಸ್ ಇರುವುದು ಇದೇ ಜಿಲ್ಲೆಯಲ್ಲಿ. ಅಷ್ಟೇ ಅಲ್ಲದೆ ನಾವಿಲ್ಲಿ ಇಸ್ಲಾಮಿಕ್ ಶೈಲಿಯ ವಾಸ್ತುಶಿಲ್ಪ ಮತ್ತು ವಿಭಿನ್ನ ರೀತಿಯ ಶಿಲ್ಪಕಲೆಗಳಿಗೆ ಹೆಸರುವಾಸಿಯಾದ ಧಾರ್ಮಿಕ ಕ್ಷೇತ್ರಗಳನ್ನ ಕಾಣಬಹುದು. ಅವುಗಳಲ್ಲಿ ಶಿವಗಿರಿಯಲ್ಲಿರುವ ದೇಶದ 3ನೇ ಅತಿ ಎತ್ತರದ ಶಿವನ ಪ್ರತಿಮೆ ಪ್ರಸಿದ್ಧಿಯನ್ನ ಪಡೆದಿದೆ. ಇಲ್ಲಿನ ಆಡಳಿತ ಭಾಷೆ ಕನ್ನಡವಾಗಿದ್ದು, ಉರ್ದು, ಮರಾಠಿ ಮಿಶ್ರಿತ ವಿಶಿಷ್ಟವಾದ ಕನ್ನಡ ಇಲ್ಲಿಯ ವಿಶೇಷ. ಒಕ್ಕಲುತನ, ನೇಕಾರಿಕೆ ಇಲ್ಲಿಯ ಜನರ ಮುಖ್ಯ ಕಸುಬು. ಜೋಳ, ಸಜ್ಜೆ, ಶೇಂಗಾ, ಚಿಕ್ಕು, ಸೂರ್ಯಕಾಂತಿ, ಉಳ್ಳಾಗಡ್ಡಿ, ದ್ರಾಕ್ಷಿ, ದಾಳಿಂಬೆ, ನಿಂಬೆ ಹಣ್ಣನ್ನ ಇಲ್ಲಿ ಬೆಳೆಯುತ್ತಾರೆ. ಇಲ್ಲಿಯ ಜನರ ಪ್ರಧಾನ ಆಹಾರ ಜೋಳದ ರೊಟ್ಟಿ, ಶೇಂಗಾ ಚಟ್ನಿ, ಎಣ್ಣೆ ಬದನೆಕಾಯಿ ಪಲ್ಯ, ಕೆನೆ ಮೊಸರು. ಜಿಲ್ಲೆಯಲ್ಲಿ ಲಂಬಾಣಿ ಜನಾಂಗವು ವಿಶೇಷ. ಮುಖ್ಯವಾಗಿ ಲಾವಣಿ ಪದಗಳು, ಡೊಳ್ಳು ಕುಣಿತ, ಗೀಗೆ ಪದಗಳು, ಅಂದಿ ಪದಗಳು ಮತ್ತು ಮೊಹರಂ ಹೆಜ್ಜೆ ಕುಣಿತ ಈ ನಾಡಿನ ಕಲೆಯಾಗಿದೆ. ವಿಶ್ವಗುರು ಮಹಾತ್ಮ ಬಸವಣ್ಣ, ವಚನ ಪಿತಾಮಹ ಫಗು ಹಳಕಟ್ಟಿ, ನಡೆದಾಡುವ ದೇವರು, ಜೇಬಿಲ್ಲದ ಅಂಗಿಯ ರಾಷ್ಟ್ರ ಸಂತ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು, ಕರ್ನಾಟಕದ ಕುಲ ಪುರೋಹಿತರೆಂದೇ ಹೆಸರುವಾಸಿಯಾಗಿದ್ದ ಆಲೂರು ವೆಂಕಟರಾವ್, ಜಾನಪದ ದಿಗ್ಗಜ ಸಿಂಪಿ ಲಿಂಗಣ್ಣ ಸೇರಿದಂತೆ ಹಲವು ಪ್ರಮುಖ ವ್ಯಕ್ತಿಗಳನ್ನ ಸಾಕಿ ಸಲಹಿದ ಹೆಮ್ಮೆ ವಿಜಯಪುರ ಜಿಲ್ಲೆಯದ್ದು.